ಸಂಘ ಸುಮಾರು 1975ರಲ್ಲಿ ಪ್ರಾರಂಭಗೊಂಡು ಈ ವರ್ಷ 2025-26ನೇ ಸಾಲಿನಲ್ಲಿ ಸುವರ್ಣ ಮಹೋತ್ಸವದ ಸಂಭ್ರಮದಲ್ಲಿರುವಂಥ ಒಂದು ಸಂಘ, ಅಂದರೆ ಒಂದು ಹಳೆಯ ಸಂಘ ಈ ಒಂದು ಊರಿನಲ್ಲಿ ಅಸ್ತಿತ್ವದಾರ್ಪಣೆಯೂ ಕೂಡ ಆಗಿರುವುದು ನಿಮ್ಮೆಲ್ಲರಿಗೂ ಕೂಡ ಒಂದು ಸಂತೋಷದ ದಿನವೆಂದು ನಾನು ಭಾವಿಸಿಕೊಳ್ತೇನೆ. ಕೃಷಿತೋ ನಾಸ್ತಿ ದುರ್ಭಿಕ್ಷಂ ಎನ್ನುವಂಥ ಗಾದೆಯಂತೆ ನಮ್ಮ ಭಾರತ ದೇಶ ಎನ್ನುವಂಥದ್ದು ಒಂದು ಕೃಷಿ ಪ್ರಧಾನವಾದಂಥ ದೇಶ. ಹಾಗೆ ಈ ದೇಶದಲ್ಲಿ ಕೃಷಿಯೊಂದಿಗೆ ಈ ಹೈನುಗಾರಿಕೆಯನ್ನು ನಾವು ಮಾಡುತ್ತಿದ್ದು ಪ್ರಧಾನವೇ ಈ ಕಸುಬು ಕೃಷಿಗೆ ಒಂದು ಹೊಂದಿಕೊಂಡಿರುವಂಥ ಒಂದು ಪರೋಕ್ಷವಾದಂಥ ಒಂದು ಕಸುಬಾಗಿ ಕಂಡುಕೊಳ್ತೇವೆ. ನಾವು ಸ್ವರ್ಗದಲ್ಲಿ ಎರಡು ವಸ್ತುಗಳನ್ನು ಸುವಸ್ತುಗಳು ಎನ್ನುವಂತೆ ಭಗವಂತನ ಅಂತ ಹಸು ಅಂತೇಳಿ ಕರಿತೇವೆ, ಎಮ್ಮೆ ಅಂತ ಕರಿತೇವೆ, ಅಥವಾ ದನ ಹಸು ಮುಖ್ಯವಾಗಿ ನಾವು ಹಾಲು ಕೊಡುವುದರಲ್ಲಿ ಅಲ್ಲಿ ಬರ್ತದೆ. ಅಂದರೆ ಇದರ ರೂಪದಲ್ಲಿ ನಾವು ಈ ಭೂಮಿಗೆ ಬಂದಂಥ ಈ ಕಾಮಧೇನು ಅಂತ ಹೇಳಿದ್ರೆ ದನ ಮತ್ತು ಹಸುವನ್ನು ನಾವು ಯಾಕೆ ನಾವು ಸಾಕ್ತೇವೆ ಅಥವಾ ಅಂತ ಹೇಳಿದ್ರೆ ಇದು ಒಂದು ಹಸು ಅಥವಾ ಒಂದು ದನ ಸಾಕೋದ್ರಿಂದ ಒಂದು ನಮ್ಮ ಮನೆ ಅಥವಾ ಒಂದು ಕುಟುಂಬ ಎನ್ನುವಂಥದ್ದು ಸಮೃದ್ಧಿಯ ಜೀವನವನ್ನು ಕಂಡುಕೊಳ್ತೇವೆ. ಆರ್ಥಿಕವಾಗಿ ಅಂತ ತಿಳ್ಕೊಳ್ಬೇಡಿ, ಆದರೂ ಆ ಮನೆ ಎನ್ನುವಂಥದ್ದು ಪೋಷಕಾಂಶಗಳಲ್ಲಿ ನಾವು ಒಂದು ಉತ್ಪನ್ನಗಳನ್ನು ನಾವು ಗಳಿಸುವುದಿದ್ರೆ ಅದು ಈ ಹಾಲು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಪೂರಕವಾಗಿ ಹಾಲು, ಬೆಣ್ಣೆ, ಹಾಲು, ಮೊಸರು, ಬೆಣ್ಣೆ, ತುಪ್ಪ ಇದನ್ನು ನಾವು ಅದನ್ನು ಸಾಕುವುದರಿಂದ ಮನೆ ಮಂದಿಗೆಲ್ಲ ಒಂದು ಪೋಷಕಾಂಶಯುಕ್ತವಾದಂಥ ಒಂದು ಆಹಾರ ನಮಗೇನು ಅಂದರೆ ಒಂದು ನಮ್ಮ ಮನೆಯಿಂದಲೇ ಸಿಗುವ ವಸ್ತುಗಳಿರ್ಬೋದು, ಗಂಜಿ ಇರ್ಬೋದು, ತಿಳಿ ಇರ್ಬೋದು, ಅಥವಾ ಬಾಳೆಹಣ್ಣು ಸಿಪ್ಪೆಗಳು ಇರ್ಬೋದು, ಬೇರೆ ಬೇರೆ ಇದ್ದರೂ ನಾವು ಅನಾವಶ್ಯಕವಾಗಿ ಹಾಳು ಮಾಡುವಂಥದ್ರಿಂದ ಈ ಹಸು ಒಂದು ನಮ್ಮ ಮನೆಯಲ್ಲಿ ಒಂದು ಹಸು ಇದ್ದರೆ ಅದು ಕಸ ಬಿಸಾಡುವಂಥದ್ದು, ಅಂದರೆ ಹಸಿ ಕಸಗಳನ್ನು ಅದು ಉತ್ಪಾದಕರ ಸಹಕಾರಿ ಸಂಘಕ್ಕೆ ಅದರ ಜೊತೆಯಲ್ಲಿ ಈಗಾಗಲೇ ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮ ಪ್ರಜ್ವಲಿಸುತ್ತಿದೆ. ಅಜ್ಞಾನ ಎಂಬ ಕಟ್ಟಡದ ಹೋಗಲಾಡಿಸಿ ಸುಜ್ಞಾನ ಶುಭಕಾಲ 50ರ ಸಂಭ್ರಮ ಸದಸ್ಯರುಗಳಿಂದ ಷೇರು ಬಂಡವಾಳವನ್ನು ಸಂಗ್ರಹಿಸಿ ಕಾರ್ಯಪ್ರವೃತ್ತರಾಗಿ ನೋಂದಾವಣೆಗೆ ಅಗತ್ಯ ದಾಖಲೆ ಪತ್ರಗಳನ್ನು ಸಲ್ಲಿಸಿ ದಿನಾಂಕ 23/1/1976ರಂದು ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಕುಂದಾಪುರದಿಂದ 7.5 ಸೆಂಟ್ಸ್ ಜಾಗವನ್ನು ಖರೀದಿಸಿ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು ಕುಂದಾಪುರ ಇವರಿಂದ ಮಂಜೂರಾತಿ ಪಡೆದು ಕಾಮಗಾರಿ ಪ್ರಾರಂಭಿಸಿ ಸುಮಾರು ಅಂದಾಜು 14 ಕೆ ಗಣಪತಿ ಶಾನ್ಭಾಗ್ ದಿನಕರ ಪೂಜಾರಿ 19ರಲ್ಲಿ ಉಪ್ಪೂರಿನಲ್ಲಿ 2.5 ಲಕ್ಷ ಸಾಮರ್ಥ್ಯದ ಒಂದು ಡೈರಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತವರು. ಇತ್ತೀಚೆಗೆ ಮಂಗಳೂರಿನಲ್ಲಿ 20,000 ಲೀಟಾಗಿ ನಿಂತಂತವರು. ಅದಲ್ಲದೆ ಹಲವಾರು ಸಂಘ ಸಂಸ್ಥೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತವರು. ಧಾರ್ಮಿಕ ಚಿಂತಕರು, ಧಾರ್ಮಿಕ ಕಾರ್ಯಕ್ರಮಗಳ ನೇತಾರರು, ಸಾಂಸ್ಕೃತಿಕ ಕಾರ್ಯಕ್ರಮಗಳ ಹರಿಕಾರರು ಎಂದೆನಿಸಿಕೊಂಡಿರುವಂತಹ ಸನ್ಮಾನ್ಯ ಕೊಡಗೂರು ರವಿರಾಜ ಹೆಗಡೆಯವರನ್ನ ಇದೀಗ ಈ ಶುಭ ಹೊಸದದಲ್ಲಿ ಬೈದಬಿಟ್ಟು ಹಾಲು ಉತ್ಪಾದಕರ ಸಹಕಾರಿ ಸಂಘ ನೇಮಿತ ನೂತನ ಗೌರವದ ಶಲ್ಯ ಹಾಗೆ ಬಣ್ಣ ಬಣ್ಣದ ಮಣಿಗಳಿಂದ ಪೋಣಿಸಿದಂತ ಹಾರವನ್ನ ಕೊಳ್ಳಿಗೆ ಹಾಕುವುದರೊಂದಿಗೆ ನಮ್ಮ ಕೊಡಗೂರು ರವಿರಾಜ ಹೆಗಡೆಯವರಿಗೆ ಕೆಟ್ಟ ಶಕ್ತಿಗಳ ಕಾಟ ತಾಗಲೇಬಾರದು. ರಕ್ಷಾ ಕವಚವಾಗಿ ಬೈದೆಬೆಟ್ಟಿನಲ್ಲಿ ಹೊಂದಿಸಿದ ರೇಷ್ಮೆಯ ಶಾಲಿನ ಹೊದಿಕೆ ಪ್ರತಿಬಿಂಬವನ್ನು ಇರಿಸಿಕೊಂಡಿರುವಂತಹ ಹೊಳ್ಳಿಕೆಯನ್ನು ನೀಡಿ ಗೌರವಿಸುವುದರೊಂದಿಗೆ ಸಾಕಷ್ಟು ಬಾರಿ ಈ ಒಂದು ಗ್ರಾಮದಲ್ಲಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದು ಗ್ರಾಮ ಪಂಚಾಯತ್ನ ಅಧ್ಯಕ್ಷರೂ ಆಗಿ ಬಹುಶಃ ಇದೊಂದು ಹೊಸ ಕಟ್ಟಡ ಉದ್ಘಾಟನೆ ಆಗಬೇಕಿತ್ತು ಅಂತ ಕಾಣುತ್ತೆ. ಅದೊಂದು ಯೋಗ. ಬಹುಶಃ ಕಾಕತಾಳೀಯವಾಗಿ ಇದು ನೂತನ ಕಟ್ಟಡದ ಉದ್ಘಾಟನಾ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಂಡಿದ್ದೇವೆ. ಈ ಶುಭ ಅವಸರದ ಭವ್ಯ ವೇದಿಕೆಯಲ್ಲಿ ಉದಯ್ ಎಸ್ ಕೋಟ್ಯಾಗ್ರವರು, ಮಾಜಿ ಜಿಲ್ಲಾ ಪಂಚಾಯತಿನ ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತಿನ ಸದಸ್ಯರು, ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರು, ಜನಸೇವಕರು ಆಗಿರ್ತಕ್ಕಂಥ ಸನ್ಮಾನ್ಯ ಕಾರ್ಕಳ ಭಾಗದ ಓರ್ವ ಪ್ರಭಾವಿ ರಾಜಕೀಯ ನೇತಾರರಲ್ಲಿ ಓರ್ವರಾದಂಥ ಉದಯ್ ಎಸ್ ಕೋಟ್ಯಾನ್ರವರಿಗೆ ಇದೀಗ ಸನ್ಮಾನ ಕಾರ್ಯಕ್ರಮ ರತ್ನಗಂಬಳಿ ಖಚಿತವಾದ ಕರ್ಕೊಂಡು ಹೋಗೋದು ಆಗಿದೆ. ಅಲ್ಲಿ ಒಳ್ಳೆಯ ಒಂದು ಅನುಭವ. ಯಾಕೆಂದರೆ ನಾನು ಕಳೆದ ಒಂದು ಕಾಪ್ಟಿವ್ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ನೋಡಿದೆ. ಇದರಿಂದಾಗಿ ಅದೇ ರೀತಿಯ ಕಾರ್ಯಗಳು ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಗಳಲ್ಲಿ ನಡೆಯಬೇಕು. ಈಗಾಗಲೇ ಮಣಿಪಾಲದಲ್ಲಿ
KNFಗೆ ಸೇರಿದ ಒಂದು 2.5 ಎಕರೆ ಜಾಗ ಉಂಟು. ಖಂಡಿತವಾಗಿ ರವಿರಾಜ್ ಹೆಗ್ಡೆ ಅವರೇ ಒಂದು ಒಳ್ಳೆಯ ಯೋಜನೆ ಅಂತಂದರೆ ಒಬ್ಬ ಶಾಸಕನಾಗಿ ಅದಕ್ಕೆ ನ್ಯಾಯ ಒದಗಿಸುವ ಒಂದು ಕೆಲಸವನ್ನು ನಾನು ಮಾಡಲಿಕ್ಕೆ ಬದ್ಧರಿದ್ದೇನೆಂಬ ವಿಚಾರವನ್ನು ಹೇಳುತ್ತಾ, ಮಾದೇವ್ ಪೈ ಅವರ ಒಂದು ವಿನಂತಿ ಮೇರೆಗೆ ಈ ಕಟ್ಟಡಕ್ಕೆ 2 ಲಕ್ಷ ರೂಪಾಯಿ ಅನುದಾನವನ್ನು ಕೂಡ ಈಗಾಗಲೇ ಶಿಫಾರಸು ಮಾಡಿದ ಶಾಸಕ ನಿಧಿಯಿಂದ ಅತಿ ಶೀಘ್ರವಾಗಿ ಅದನ್ನು ಕೂಡ ಜಮಾ ಮಾಡುವ ಒಂದು ಕೆಲಸವನ್ನು ನಾವು ಮಾಡಲಿಕ್ಕೆ ಬದ್ಧರಿದ್ದೇನೆ. ಒಟ್ಟಾರೆ ನಮ್ಮ ಸಹಕಾರಿ ವ್ಯವಸ್ಥೆ, ಹೈನುಗಾರಿಕೆ ವ್ಯವಸ್ಥೆ ಉಳಿಸಿ ಬೆಳೆಸುವಂಥ ಕೆಲಸ ನಾವೆಲ್ಲರೂ ಜೊತೆಯಾಗಿ ಮಾಡುವ ಈ ಒಂದು 50 ವರ್ಷದ ಈ ಸಂದರ್ಭದಲ್ಲಿ ದುಡಿದಂಥ ಎಲ್ಲರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸುತ್ತಾ ಇನ್ನು ಉಳಿಸುವಂಥ ಬೆಳೆಸುವಂಥ ಕೆಲಸವನ್ನು ನಾವೆಲ್ಲರೂ ಜೊತೆಯಾಗಿ ಮಾಡುವಂಥ. ಏಕೆಂದರೆ ಭಾಗದ ಯುವ ರಾಜಕೀಯ ನೇತಾರರು ಡೋಕಾ ಹಾಲು ಒಕ್ಕೂಟ ಮಂಗಳೂರಿನ ನಿರ್ದೇಶಕರಂತ ಸುಧಾಕರ್ ಶೆಟ್ಟಿಯವರನ್ನ, ಅದೇ ರೀತಿಯಲ್ಲಿ ಪ್ರಗತಿಪರ ಕೃಷಿಕರು, ಕೃಷಿ ಚಿಂತಕರು, ಕೃಷಿಯ ಬಗ್ಗೆ ಅಪಾರವಾದ ಅನುಭವವನ್ನು ಹೊಂದಿದಂತವರು, ಆ ಭಾಗದಲ್ಲಿ ಖ್ಯಾತ ಹೈನುಗಾರರು ಆಗಿರ್ತಕ್ಕಂಥ ಕೆ ಶಿವಮೂರ್ತಿ ನಿರ್ದೇಶಕರು ಡೋಕಾ ಹಾಲು ಒಕ್ಕೂಟ ಮಂಗಳೂರು ಇವರನ್ನ ಬೈದುಬಿಟ್ಟು ಹಾಲು ಉತ್ಪಾದಕರ ಸಹಕಾರಿ ಸಂಘ ಈ ಸುವರ್ಣ ಮಹೋತ್ಸವ ಸಂಭ್ರಮಾಚರಣೆಯ ಈ ಭವ್ಯ ವೇದಿಕೆ ಮೇಲೆ 3 ಜನ ಡೋಕಾ ಹಾಲು ಒಕ್ಕೂಟದ ನಿರ್ದೇಶಕರುಗಳನ್ನ ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಸುಧಾಕರ್ ಶೆಟ್ಟಿ ಅವರು, ಅದೇ ರೀತಿ ಕೆ ಶಿವಮೂರ್ತಿ ಸರ್ ಅವರು, ಶ್ರೀಮತಿ ಮಮತಾ ಆರ್ ಶೆಟ್ಟಿಯವರು, ಇವರಿಗೆ ರತ್ನಗಂಬಳಿ ಖಚಿತವಾದ ರೇಷ್ಮೆ ಶಾಲು, ಮಣಿಗಳಿಂದ ಪೋಣಿಸಿದಂಥ ಹಾರ, ಅದೇ ರೀತಿ ಫಲತಾಂಬೂಲವನ್ನು ನೆನೆಸಿಕೊಂಡಂಥ ಹರಿವಾಣ, ಅದೇ ರೀತಿ ಆ ಗೋಮಾತೆಯ ಪ್ರತಿಬಿಂಬವಾದಂಥ ಮಲ್ಲಿಕೆಯನ್ನು ನೀಡಿ ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಖ್ಯಾತ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ನಮ್ಮ ಒಕ್ಕೂಟದ ಪದಾಧಿಕಾರಿಗಳಿಗೂ ನನ್ನ ನಮಸ್ಕಾರ ಆಗಿದೆ. ಯಾಕೆ ನಮ್ಮಲ್ಲಿ ಅದನ್ನು ಖರೀದಿ ಮಾಡುವರಿಲ್ಲ. ಅದೇ ರೀತಿ ಹಾಲಿನ ವ್ಯವಸ್ಥೆ ಹೀಗೆ ಇದ್ದಿದ್ರೆ ನಾವು ಹಾಲನ್ನು ತೆಗೆದು ಚೊಲ್ಬೇಕಾಗಿತ್ತು. ಅದನ್ನು ಒಕ್ಕೂಟ ಉತ್ತಮ. ನಿಮ್ಮೂರಿಗೆ ನನ್ನನ್ನು ಕುಂದಾಪುರದವಳು ಅಂತ ಮಾಡಿದ್ರು. ನಾನು ಕುಂದಾಪುರದವಳು ಅಲ್ಲ, ಇಲ್ಲೇ ಅವಶ್ಯ ಗ್ರಾಮದ ಕಿರಾಡಿಯ ಮನೆ ಮಗಳೇ. ಈ ನನ್ನ ಕೊಕ್ಕರ್ಣೆ ಪೇಟೆ ನಾನು ಸಾಮಾನನ್ನ ವರ್ಷಕ್ಕೆ ಒಂದಷ್ಟು ಸಾಮಾನು ಮಳೆಗಾಲದಲ್ಲಿ ಒಟ್ಟಾಗ್ತಾ ಇದ್ರು ನಮ್ಮ ಅಮ್ಮ ಎಲ್ಲ. ಇಲ್ಲಿಗೆ ಬಂದು ಅಕ್ಕಿ ಒಂದಷ್ಟು ಸಾಮಾನುಗಳನ್ನು ತಗೊಂಡೋಗಿ ಮನೇಲಿ ಇಡ್ತಾ ಇದ್ದೇವೆ. ಅಂದ್ರೆ ಒಂಥರ ಇಲ್ಲಿ ಮಿನಿ ಬಜಾರ್ ಇದ್ದಂಗೆ ನಮ್ಮ ಕೊಕ್ಕರ್ಣೆ ಪೇಟೆ. ಬಹಳಷ್ಟು ಆ ಕಾಲದಿಂದಲೂ ಎಲ್ಲ ಒಳ್ಳೊಳ್ಳೆ ತರಕಾರಿಗಳು, ಬಹುಶಃ ಇಲ್ಲಿರುವಂತ ತರಕಾರಿ ನಮ್ಮ ಅಧ್ಯಕ್ಷರಿಗೆ ಹೇಳಿದೆ ಬರುವಾಗಲೇ, ಒಳ್ಳೊಳ್ಳೆ ತರಕಾರಿಯನ್ನ ಇಲ್ಲಿ ಬೆಳೀತಾ ಇದ್ದಾರೆ ನಮ್ಮಲ್ಲಿ. ಇಲ್ಲಿ ಬಹಳಷ್ಟು ಕುಡುಬಿ ಜನಾಂಗದವರು ಇದ್ದಾರೆ. ಅವರು ಇಲ್ಲಿ ಮನೆಯಿಂದ ಹಟ್ಟಿ ಗೊಬ್ಬರಗಳನ್ನು ಹಾಕಿ ಹರವೆ ಸೊಪ್ಪು, ಬಸಳೆ ಸೊಪ್ಪು, ತೊಂಡೆಕಾಯಿ, ಹಾಗಲಕಾಯಿ, ಹೀರೆಕಾಯಿ ಅದು ಹೇಳ್ತಾ ಹೋದ್ರೆ ಎಲ್ಲ ಹಿಂದಿಂದ ನೆನಪಾಗ್ತದೆ. ಎಲ್ಲ ಆರಾಮಿದ್ದೀರಲ್ಲ? ಒಂದಷ್ಟು ಮಾರ್ಗದರ್ಶನವನ್ನ ಮಾಡಿದಂಥವರು, ಬಹುಶಃ ಡೋಕಾ ಹಾಲು ಒಕ್ಕೂಟದ ಅಭಿವೃದ್ಧಿಯಲ್ಲಿ ಅಧ್ಯಕ್ಷ ಮತ್ತು ನಿರ್ದೇಶಕ ಬಂಧುಗಳ ಜೊತೆಯಲ್ಲಿ ಬಹಳಷ್ಟು ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತ ಸನ್ಮಾನ್ಯ ಡಾಕ್ಟರ್ ರವಿರಾಜ್ ಉಡುಪ, ವ್ಯವಸ್ಥಾಪಕರು, ಶೇಖರಣೆ ಮತ್ತು ತಾಂತ್ರಿಕ ವಿಭಾಗ, ಡೋಕಾ ಹಾಲು ಒಕ್ಕೂಟ ಮಂಗಳೂರು, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ BC ಟ್ರಸ್ಟ್ ನಮ್ಮ ಕೊಕ್ಕರ್ಣೆ ವಲಯದ ಮೇಲ್ವಿಚಾರಕರಾದಂತಹ ಸರ್ ಗಣೇಶ್ ಸರ್ ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿ. ಬಹುಶಃ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಪಿ ಗೋಪಾಲಕೃಷ್ಣ ಪೈ ಅವರನ್ನ ಸನ್ಮಾನಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ, ಅಭಿನಂದಿಸ್ತಾ ಇದ್ದೇವೆ. ಹಿರಿಯರು, ಆದರಣೀಯರು, ಪ್ರಗತಿಪರ ಹೈನುಗಾರರು, ಕೃಷಿ ಚಿಂತಕರು, ಕೃಷಿ ಬಗ್ಗೆ ಬಹಳಷ್ಟು ಅನುಭವವನ್ನು ಹೊಂದಿದಂಥವರು, ಈ ಭಾಗದ ಪೈ ಕುಟುಂಬದವರಲ್ಲಿ ಹಿರಿಯರಾದಂಥ ಪಿ ಗೋಪಾಲಕೃಷ್ಣ ಪೈಗಳು. ಧನ್ಯತೆ ಮನೋಭಾವ ಹಿರಿಯರು. ಪಿ ಗೋಪಾಲಕೃಷ್ಣ ಪೈ ಅವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆ ಮೂಲಕ ವಂದನೆ, ವಂದನೆ, ಅಭಿನಂದನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿ ಗಣ್ಯರೇ, ನೆರೆದಿರುವ ಎಲ್ಲ ಹಾಲು ಉತ್ಪಾದಕ, ಇಲ್ಲಿ ಅಕ್ಕಪಕ್ಕದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರೇ, ಕಾರ್ಯದರ್ಶಿಗಳೇ, ಸಂಘದ ಕಾರ್ಯಗಳು, ನಿಮ್ಮೆಲ್ಲರ ಸಹಕಾರದಿಂದ 50 ವರ್ಷವನ್ನ ಈ ಒಂದು ಸಹಕಾರಿ ಸಂಘ ಪೂರೈಸಿದೆ. ಮುಂದಿನ ದಿನಮಾನಗಳಲ್ಲಿ 75ರ ಅಮೃತ ಮಹೋತ್ಸವ ಕಾಣಲಿ, 100ರ ಶತಮಾನೋತ್ಸವ ಕಾಣುವಂತಾಗಲಿ ಎಂಬ ಹರಕೆ ಹಾರೈಕೆ ನಮ್ಮದಾಗಿದ್ದು, ಇದೀಗ ನಿರ್ದೇಶಕ ಬಂಧುಗಳಿಗೆ ಗೌರವ ಸಮರ್ಪಣೆ. ಒಂದು ಶಾಲೆ. ಎಸ್, ಖುಷಿಯೋ ಖುಷಿ. ನಮ್ಮ ಹಾಲು ಉತ್ಪಾದಕರ ಸಂಘ 50ನೇ ವರ್ಷದ ಸಂಭ್ರಮ ಸಡಗರ. ಎಲ್ಲರೂ ಹೈನುಗಾರರು, ಹೈನು ಮತ್ತು ಕೃಷಿಯಲ್ಲಿ ತಮ್ಮ ಜೀವನದಲ್ಲಿ ಸಂತೃಪ್ತಿಯನ್ನು ಕಂಡುಕೊಂಡಿದ್ದರು. ವಂದನೆ, ವಂದನೆ, ಅಭಿನಂದನೆ, ಅಭಿವಂದನೆ. ಇಬ್ಬರು ಸಿಬ್ಬಂದಿ ವರ್ಗದವರು. ಹಾಲು ಪರೀಕ್ಷಕ ಮನಸ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂತ ಗಣಕಯಂತ್ರದ ನಿರ್ವಾಹಕಿ, ಗಣಕಯಂತ್ರ ಅಂತ ಹೇಳಿದ್ರೆ ಕಂಪ್ಯೂಟರ್ನ ನಿರ್ವಾಹಕಿ ರಾಜೇಶ್ ಕೆ ಎನ್ನುವಂಥವರು ಹಾಲು ಪರೀಕ್ಷಕ.
ಒಂದು 3-4 ತೊಟ್ಟು ನೀರು ಜಾಸ್ತಿ ಆದರೂ ಸುಧಾರಿಸಿಕೊಳ್ಳುವಂಥ ವ್ಯಕ್ತಿ ರಾಜೇಶ್ ಕೆ. 3-4 ತೊಟ್ಟು ಮಾತ್ರ ಇಲ್ಲ, ಅದೂ ಇಲ್ಲ. ಕಡಾಖಂಡಿತವಾಗಿ ನಿಮ್ಮ ಹಾಲಿಗೆ ನೀರು ಮಿಶ್ರಿತ ಆಗಿದೆ, ಹಾಲು ವಾಪಸ್ಸು ಹೋಗಲೇಬೇಕು ಎನ್ನುವಂಥ ವ್ಯಕ್ತಿ ರಾಜೇಶ್ ಕೆ. ಹಾಲು ಪರೀಕ್ಷಕ ರಾಜೇಶ್ ಕೆ ಮತ್ತು ಆಗಮಿಸಿದ್ದೀರಿ. ತಾವೆಲ್ಲ ತಕ್ಷಣ ಕ್ಷಣಕಾಲವೂ ವಿಳಂಬವನ್ನು ಮಾಡದೆ ವೇದಿಕೆಗೆ ಬಂದು ಒಂದು ಗೌರವದ ಶಾಲನ್ನು ಸ್ವೀಕಾರವನ್ನು ಮಾಡಿಕೊಳ್ಬೇಕು. ಅವಿಭಜಿತ ದಕ್ಷಿಣ ಜಿಲ್ಲೆ ಹಾಲು ಉತ್ಪಾದಕರ ಒಕ್ಕೂಟದ ಅಧ್ಯಕ್ಷರು ಆತ್ಮೀಯರಾದ ಶ್ರೀಯುತ ರವಿರಾಜ್ ಹೆಗ್ಡೆ ಅವರೇ, ಸಮಾರಂಭದ ಅಧ್ಯಕ್ಷರು, ಈ ಒಂದು ಹಾಲು ಉತ್ಪಾದಕರ ಸಹಕಾರಿ ಸಂಘದ ಅಧ್ಯಕ್ಷರು ಆತ್ಮೀಯರಾದ ಶ್ರೀಯುತ ಮಾಧವ ಪೈ ಅವರೇ, ವೇದಿಕೆಯಲ್ಲಿ ಉಪಸ್ಥಿರುವಂಥ ಗೋಪಾಲಕನ ಕ್ಷೇತ್ರದ ಉಡುಪಿಯಲ್ಲಿ ಕೂಡ ಪರ್ಯಾಯದ ಮಹೋತ್ಸವ. ಅದರಿಂದಾಗಿ ಎರಡೂ ಕಾರ್ಯಕ್ರಮ ಕೂಡ ನಮ್ಮದೇ ಕಾರ್ಯಕ್ರಮ ಆಗಲಿಕ್ಕೆ ಹೋಗಿ ಮೊದಲಿಗೆ ಅಲ್ಲಿ ಬಂದು ನಂತರ ಇಲ್ಲೇ ಗೋಪಾಲಕನ ಕಾರ್ಯಕ್ರಮ ನಾನು ಭಾಗವಹಿಸ್ತೇನೆ. ಅದಕ್ಕೆ ತಡವಾಗಿ ಬಂದದಕ್ಕಾಗಿ ನಮ್ಮೆಲ್ಲರ ತಂದು ಕೃಷಿ ಇರ್ಬೋದು, ಹೈನುಗಾರಿಕೆ, ಮೀನುಗಾರಿಕೆಯಲ್ಲಿ ಇವತ್ತು ನೋಡ್ತಿದ್ದೇವೆ. ಇವತ್ತು ಸಹಕಾರಿ ಕ್ಷೇತ್ರ ಒಳಗೊಂಡಂಥ ಈ ಹಾಲು ಉತ್ಪಾದಕರ ವ್ಯವಸ್ಥೆಗಳನ್ನು ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅದಕ್ಕೆ ಒಂದು ಹೊಸ ರೂಪವನ್ನು ಕೊಡುವಂಥ ಕೆಲಸವನ್ನು ಇವತ್ತು ನರೇಂದ್ರ ಮೋದಿ ಅವರು, ಅದೇ ರೀತಿ ಸಹಕಾರಿ ಸಚಿವರಾದ ಅಮಿತ್ ಶಾ ಅವರ ಮೂಲಕ ಕೊಡ್ತಿದ್ದಾರೆ. ಯಾಕೆಂತ ಹೇಳಿದರೆ ಈ ಎರಡು ವ್ಯವಸ್ಥೆಗಳು, ಯಾಕೆಂದರೆ ನಮ್ಮ ಮಿಲ್ಕ್ ಸೊಸೈಟಿ ಅಂತ ಹೇಳಿದರೆ ಎನಿಮಲ್ ಹಸ್ಬೆಂಡ್ರಿ, ಅದೇ ರೀತಿ ಕಾಪ್ಟಿವ್ ವ್ಯವಸ್ಥೆಗಳನ್ನು ಒಳಗೊಂಡು ಈ ಒಂದು ಸಂಸ್ಥೆಗಳನ್ನು ನಡೆಸಲಿಕ್ಕೆ ಆಗ್ತದೆ. ಶ್ರೀ ಬೈದಬೆಟ್ಟಿನ ಈ ಸಹಕಾರಿ ಸಂಸ್ಥೆ ಇವತ್ತು 50 ವರ್ಷ ಪೂರ್ಣಗೊಳಿಸಿ ಅಂತ ಹೇಳಿದರೆ, ಈ ಹಿಂದೆ ಇದರ ಸ್ಥಾಪನೆಗೆ ಕಾರಣೀಭೂತರಾದ ಸ್ಥಾಪಕ ಅಧ್ಯಕ್ಷರಿಗೂ, ಅದೇ ರೀತಿ ನಿರಂತರವಾಗಿ ಇದರ ಅಧ್ಯಕ್ಷರಾಗಿ ಪದಾಧಿಕಾರಿಯಾಗಿ ಸೇವೆ ಮಾಡಿದಂಥ ಎಲ್ಲ ಗೌಡತರಿಗೆ ನನ್ನ ವಿಶೇಷವಾದ ಅಭಿನಂದನೆ ಸಲ್ಲಿಸಲು ಬಹುಶಃ ಮೋದಪ್ಪೈ ಅವರು ಭಾಳ ಒಂದು ಪರಿಶ್ರಮ ವಹಿಸಿಕೊಂಡು ಈ ಕೆಲಸವನ್ನು ಮಾಡ್ತಿದ್ದಾರೆ ಸಂಸ್ಥೆಯ ಬಗ್ಗೆ. ಯಾಕೆಂದರೆ 700 ಲೀಟ್ರ್ ಹಾಲನ್ನು ದಿನನಿತ್ಯ ಅವರು ಇಲ್ಲಿ ಸಂಗ್ರಹ ಮಾಡುವ ಮೂಲಕ ಈ ಭಾಗದ ಹೈನುಗಾರಿಕೆ ಮಾಡುವವರಿಗೆ ಅದಕ್ಕೆ ಒಂದು ಉತ್ತೇಜನ ಕೊಡುವಂಥ ಕೆಲಸ ಕಾರ್ಯ ಆಗ್ತದೆ. ಇವತ್ತು ರವಿರಾಜ್ ಹೆಗ್ಡೆ ಅವರ ನೇತೃತ್ವದಲ್ಲಿ ಯಾವ ರೀತಿ ಜಿಲ್ಲೆಯಲ್ಲಿ ಇವತ್ತು ಹಾಲು ಉತ್ಪಾದಕರ ಸೊಸೈಟಿಗಳಿಗೆ ಉತ್ತೇಜನ ನೀಡುವಂಥ ಕೆಲಸ ಆಗ್ತಿದ್ದು, ಅದೇ ರೀತಿ ಇವತ್ತು ಈ ಭಾಗದಲ್ಲಿ ಕೂಡ ಮಾಧವ ಪೈ ಅವರು ಅದಕ್ಕೆ ಶಕ್ತಿಯನ್ನು ತುಂಬುವಂಥ ಕೆಲಸ ಮಾಡಿದ್ದಾರೆ. ಏಕೆಂದರೆ ರವಿರಾಜ್ ಹೆಗ್ಡೆ ಅವರು ಕಳೆದ ನಾವು ಒಂದು ದೀಪಾವಳಿ ಸಂದರ್ಭದಲ್ಲಿ ಪ್ರಚಾರದ ಒಂದು ದೃಷ್ಟಿಯಲ್ಲಿ ಹೊಸ ಒಂದು ಕಾರ್ಯಕ್ರಮನ ಹಾಕ್ಕೊಂಡಿದ್ದೀವಿ. ಇವತ್ತು KMFನ ಮೂಲಕ ಒಳ್ಳೆಯ ಪ್ರಾಡಕ್ಟ್ಗಳನ್ನು, ಅವರ ಲಸ್ಸಿ ಇರ್ಬೋದು, ಐಸ್ ಕ್ರೀಮ್ಸ್ ಇರ್ಬೋದು, ಬಿಸ್ಲರಿ ಇರ್ಬೋದು ಅಂಥ ಪ್ರಾಡಕ್ಟ್ಗಳನ್ನು, ಅದರ ಜೊತೆಗೆ ಇವತ್ತು ಬಡವರಿಗೆ ಗುರುತಿಸಿಕೊಂಡು ಧನವನ್ನು ಕೂಡ ಸಹಾಯವಾಗಿ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಜನರಿಗೆ ಮನೆಯಿಂದ ಹಾಲು ತಂದು ಸೊಸೈಟಿಗೆ ಕೊಡಲಿಕ್ಕೆ ಕಷ್ಟವಾಗುವ ಸಂದರ್ಭದಲ್ಲಿ ಅದನ್ನು ಸಂಗ್ರಹ ಮಾಡುವಂಥ ವಾಹನವನ್ನು ಕೂಡ ಅವರು ಕೊಟ್ಟಿದ್ದಾರೆ. ಒಟ್ಟಾರೆ ಈ ಹೈನುಗಾರಿಕೆ ಮಾಡುವ ಎಲ್ಲ ವ್ಯಕ್ತಿಗಳಿಗೆ ಒಂದು ಪೂರಕವಾದ ಒಂದು ವಾತಾವರಣ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ರವಿರಾಜ್ ಹೆಗ್ಡೆ ಮೂಲಕ KMF ಮೂಲಕ ಆಗ್ತಿರೋದು ನಮಗೆಲ್ಲಿಗೆ ಸಂತಸದ ವಿಷಯ. ಇವತ್ತು ರಾಜ್ಯದಲ್ಲೇ 4ನೇ ಸ್ಥಾನದಲ್ಲಿ ನಮ್ಮ KMF ಉಂಟು ಹಾಲು ಸಂಗ್ರಹದಲ್ಲಿ. ವಿಷಯದಲ್ಲಿ ಬೆಳೆಸಬೇಕಾದ್ರೆ ನಮ್ಮೆಲ್ಲರ ಕರ್ತವ್ಯ. ಯಾಕಂತೇಳಿದರೆ ಕೇವಲ ಸರ್ಕಾರದ ಕಾರ್ಯಕ್ರಮಗಳಿಂದ ಆಗಲಿ ಕೂಡ ಇಷ್ಟೊತ್ತವರೆಗಿದ್ದಾರೆ. ಅವರು ಫೋಟೋಗ್ರಾಫರ್ ಹೌದು, ಪೇಪರ್ ವರದಿಗಾರರು ಹೌದು. ಅವರು ಕೂಡ ವೇದಿಕೆಗೆ ಬಂದು ಒಂದು ಸಣ್ಣ ಶಲ್ಯ ಸರ್ ಬಂದೆ ಮೆಂಬರ್ ಆಗಿ ಊರಿನಲ್ಲಿ ನಮ್ಮ ವಾರ್ಡ್ನಲ್ಲಿ ನಾನು 25 ವರ್ಷದಿಂದ ಸೇವೆ ಮಾಡ್ತಿದ್ದೇನೆ. ಈಗ ಒಂದು 5-10 ವರ್ಷದಿಂದ ನನಗೆ ಆಗುದಿಲ್ಲ ಅಂತ ಯುವಕರಿಗೆ ಆದ್ಯತೆ ಕೊಟ್ಟು ನಾನು ಬಿಟ್ಟಿದ್ದೇನೆ ಈಗ ನನ್ನ ಪಂಚಾಯತ್. ಆದರೆ 5 ಬಾರಿ ನನ್ನನ್ನು ಆರಿಸಿದ್ದೀರಿ. ಅದಕ್ಕೆ ಒಂದು ಚಿರಋಣಿಯಾಗಿ ನಾನು ನನ್ನ ವಾರ್ಡಿನ ನಮ್ಮ ಒಂದು ಶಾಲೆ, ಒಂದು ಇದು ಹಾರ್ಡ್ ಇದೆ, ಇದಕ್ಕೂ ಸ್ವಂತ ಕಟ್ಟಡ ಆಗಬೇಕಂತ ಒಂದೇ ಮನಸ್ಸಿತ್ತು. ಆ ಮನಸ್ಸು ಇವತ್ತು ನನಸಾಗಿದೆ. ನನಗೆ ಇವತ್ತಿನ ದಿವಸ ಭಾಳ ಖುಷಿ ಆಗಿದೆ. ಅಂದರೆ 50ನೇ ವರ್ಷ ಮತ್ತು ಬಿಲ್ಡಿಂಗ್ ಉದ್ಘಾಟನೆ ಎರಡು ಒಂದೇ ಸಾರಿ ಆಗಲಿಕ್ಕೆ ಹೋಗಿ ನನಗೆ ಅದು ಎರಡು ನಮ್ಮನೆ ಖುಷಿ ಆಗ್ತಾ ಉಂಟು. ಎರಡನೇದಾಗಿ ನಮ್ಮ ಶಾಲೆದು ಹಾಗೆ ಇನ್ನು ಸರ್ಕಾರಿ ಅನುದಾನಿತ ಆಗಲಿಕ್ಕೆ ಹೋಗಿ ಸ್ವಲ್ಪ ಕಷ್ಟದ ಉಂಟು. ಆದರೂ ನಾನು ಸಣ್ಣ ಮಕ್ಕಳಲ್ಲಿ ಎಷ್ಟೋ ಸರಿ ಹೇಳ್ತೇನೆ, ಇವತ್ತೂ ಹೇಳ್ತೇನೆ, ನನ್ನ ಗುರಿ ಯಾವುದಂದ್ರೆ ಒಂದು ಶಾಲೆ, ಒಂದು ಡೈರಿ, ಇನ್ನೊಂದು ಶಾಲೆ ಒಂದು ಉಂಟು. ಅವರು ಹೇಗೆ ಹೇಳಿದ್ರು, ಸಣ್ಣ ಮಾಸ್ಟರ್ ಏನು ಹೇಳ್ತಾರೋ ಅವ್ರ ಹಿಂದೆ ನಾನು ಹಗಲು ರಾತ್ರಿ ಬರ್ತೇನೆ. ಶಾಲೆ ಉಳಿಯುವ ಒಂದು ಹಂತದಲ್ಲಿ ಏನಾದ್ರು ಕೆಲಸ ಮಾಡೋದಿದ್ರೆ ಅವರೊಟ್ಟಿಗೆ ನಾನು ಖಂಡಿತ ಇರ್ತೇನೆ ಅಂತ ನಾನು ಹೇಳ್ತೇನೆ. ಮತ್ತು ಇದು ಎರಡನೇದಾಗಿ ಸ್ವಲ್ಪ ನಮ್ಮ ಊರಿನ ಬಗ್ಗೆ ಅಧ್ಯಕ್ಷರಿಗೆ, ಶಾಸಕರಿಗೆಲ್ಲ ಗೊತ್ತಿಲ್ಲ. ನಮ್ಮ ಊರು ನಮ್ಮ ಹೆಮ್ಮೆ. ಯಾಕಂದರೆ ಇದೊಂದು ತ್ರಿವೇಣಿ ಕ್ಷೀರ ಸಂಗಮ. ತ್ರಿವೇಣಿ ಕ್ಷೀರ ಸಂಗಮ ಅಂದರೆ 3 ಪಂಚಾಯತ್. ಒಂದು ಹೊಸೂರಿಂದ ನಮ್ಗೆ ಬರ್ತಾರೆ ಕರ್ಜ ಪಂಚಾಯತ್, ಕುದಿ ಅಂದರೆ ಕೊಕ್ಕರ್ಣ ಪಂಚಾಯತಿಂದ ಹಾಲು ಬರುತ್ತೆ, ಕೆಂಜೂರು ಕಲ್ತೂರು ಪಂಚಾಯತಿಂದ ಹಾಲು ಬರುತ್ತೆ. ಹಾಗಾಗಿ ತ್ರಿವೇಣಿ ಸರ್ ನಿಮಗೆ ಎಲ್ಲಿ ಗೊತ್ತಿರಲಿಕ್ಕಿಲ್ಲ. ಇದು ಈ ಒಂದು ತ್ರಿವೇಣಿ ಸಂಗಮ ಎಲ್ಲಿ ಇರಲಿಕ್ಕಿಲ್ಲ. 3 ಪಂಚಾಯತ್ ಒಂದೇ ಕಡೆ ಹಾಲು ಕೊಡುವಂಥ ಒಂದು ಸಂಸ್ಥೆ. ನಿಮ್ಗೆ ಗೊತ್ತಿದ್ದು ಹೆಚ್ಚಿಗೆ ಗೊತ್ತಿರ್ತದೆ, ನನಗೆ ಈ ಆಸುಪಾಸಿನಲ್ಲಿ ಇಲ್ಲ. 3 ಪಂಚಾಯತ್ ಒಂದೇ, ಅದು ಒಂದು. ಎರಡನೇದಾಗಿ ನಮ್ಮ ಒಂದು ಹೆಮ್ಮೆ ಅಂದರೆ ನಮ್ಮ ಒಡ್ಡಬೆಟ್ಟು ಕಂಬಳ.
ಒಟ್ಟಮೆಟ್ಟು ಬೈದರ್ಕಾಲ ಕಂಬಳ ಕೊನೆಯಲ್ಲಿ ಆಗುದು ಅದು ಯಾವ ಎಲ್ಲ ಕಂಬಳ ದೇವರ ಕಂಬಳ ಆದ್ಮೇಲೆ ಬೇರೆ ಕಂಬಳ ಎಲ್ಲ ಬಿಡಿ ಯಾವಾಗ ಇವತ್ತು ಆಗ್ತಾ ಉಂಟು. ಒಟ್ಟಮೆಟ್ಟು ಕಂಬಳ ಎಂಬುದು ನಮ್ಮ ಕೊನೆಯ ಕಂಬಳ, ದೇವರ ಕಂಬಳ. ನಮ್ಮ ರಥೋತ್ಸವ ಪಾದಮೆಟ್ಟು ರಥೋತ್ಸವ ಕೊನೆಯ ರಥೋತ್ಸವ, ಅದು ರಥೋತ್ಸವ ಇಲ್ಲ. ಎಲ್ಲದಕ್ಕೂ ನಾವೇ, ನಮ್ಮ ಊರು ನಮ್ಮ ಹೆಮ್ಮೆ ನಮಗೆ ಎಲ್ಲದಕ್ಕೂ. ಮತ್ತೊಂದು ವಿಷಯ ಏನಂದ್ರೆ ಕ್ಷೀರಭಾಗ್ಯದ ಹೇಳ್ತಾರೆ, ನಮ್ಮ ಸುಧಾಕರ್ ಅವರ ಅಕ್ಕ ತಂಗಿ 4 ಜನ ಇದ್ದಾರೆ, 3 ಜನ. ಅವರೆಲ್ಲರೂ ಇವತ್ತು ಪಶುಸಂಗ ಬರೆದಿದ್ದಾರೆ ಬೇರೆ ಬೇರೆ. ನೀವು ಹೋಗುವಾಗ ಸರ್, ಈಗ ಹೋಗುವಾಗ ಎಳಬದಿ ರೋಡ್ ಹೋಗಿದ್ರೆ 1 ಕಿಲೋಮೀಟರ್ 5-6 ಹೊಸ ಮನೆ ಕಟ್ಕೊಂಡಿದ್ದಾರೆ. ಕೇವಲ ಹಾಲು ಉತ್ಪಾದನೆ ಬಿಟ್ಟರೆ ಅವರಿಗೆ ಮಕ್ಕಳ ಖರ್ಚು, ಹಾಲು ಉತ್ಪಾದನೆ ಮಾಡಿ ಆ ಮನೆ ಕಟ್ಟಿದ್ದಾರೆ. ಹೊಸ ಮನೆ ಎಲ್ಲ 1 ವರ್ಷ ಆಗಿದೆ ಅಷ್ಟೇ. ಎಲ್ಲ ಅಷ್ಟು ದುಡಿಮೆ ಮಾಡಿ, ರಾತ್ರಿ ದುಡಿಮೆ ಮಾಡಿ ಎಲ್ಲ ಇವತ್ತು ಬಂದಿದ್ದಾರೆ. 5 ಜನ ಒಟ್ಟಿಗೆ ಒಂದು 250-300 ಲೀಟರ್ ಹಾಲು ಇವತ್ತಿಗೂ ಕೊಡ್ತಾ ಇದ್ದಾರೆ. ಇದು ನಮ್ಮ ಹೆಮ್ಮೆ. ಹಾಗೆ ಇದು ಒಂದೇ ಮನೆಯಲ್ಲಿ 5 ಜನ ಬೇರೆ ಬೇರೆ ಡೈರಿ ಇದ್ದು ಎಲ್ಲೂ ಇರಲಿಕ್ಕಿಲ್ಲ. ಇದು ನಮ್ಮ ಪ್ರಥಮ ನಮ್ಮ ಬಂಸೆ ಕಡೆಯಲ್ಲಿ ನೀವು ಹೋಗುವಾಗ ನೋಡಿ ಸರ್, ವೆಬ್ಸೈಟ್ ಕಡೆಗೆ 5 ಮನೆ ಇರ್ತದೆ. 5 ಮನೆಯು ಖಾಲಿ ಇಕ್ಕೆ ಅವಲಂಬಿತವಾಗಿದ್ದಾರೆ ಅವರು. ಹಾಗಾಗಲಿಕ್ಕಾಗಿ ನಾನು ಇವತ್ತು ನಮ್ಮ ಈ ಹಾಲು ಡೈರಿ ಅಷ್ಟು ವಿಶೇಷತೆ ನಿಮ್ಮ ಹತ್ರ ಹೇಳಿದೆ, ನಮ್ಮ ಊರಿನವರಿಗೆಲ್ಲ ಗೊತ್ತಿರ್ಬೋದಲ್ಲ ಈ ಇಷ್ಟೆಲ್ಲ ವಿಶೇಷತೆ ಇದೆ. ಹಾಗಾಗಿ ನಾನು ಹಾಲು ಡೈರಿ ನಮ್ಮಲ್ಲೇ ಉಳಿಬೇಕು. ನಾವು ಅಲ್ಲದ್ರೆ ನಿಮ್ಮ ಜಾಗ ಇದ್ದಿರೋದು ಅಥವಾ ಕೆಂಜೂರು ಪಾದಬೆಟ್ಟು ಆ ಕಡೆ ಹೋಗ್ತಿತ್ತು ಅಂತ ಈ ಕಡೆ ಹೋಗ್ತಿತ್ತು. ಇದು ಉಳಿಬೇಕೆಂಬ ಒಂದೇ ಧ್ಯೇಯದಿಂದ ನಮ್ಮ ಚಿಕ್ಕ ತಂದೆಯವ್ರ ಹತ್ರ ಹೇಳಿ ಒಂದು ಜಾಗ ಇದು ಮಾಡಿ ನನಗೆ ಅದರಲ್ಲೂ ನನಗೆ ನಮ್ಮ ಸದಾಶಿವ ಪೂಜಾರು ಬೆನ್ನೆಲುಬಾಗಿದ್ದಾರೆ. ನನ್ನ ಎಲ್ಲ ಕೆಲಸಕ್ಕೂ ನಾನು ಸ್ಟಾರ್ಟಿಂಗಿಂದ ಈ ಕೆಲಸವನ್ನು ನಾನೇ ಮಾಡಿದ್ದು. ಇದು ನಾನೇ ನಿಂತು ಮಾಡಿದ್ದೆ, ಬೇರೆ ಯಾರಿಗೂ ಕೊಡಲಿಲ್ಲ. ಯಾಕಂದರೆ ಬೇರೆ ಕಾಂಟ್ರಾಕ್ಟ್ ಕೊಟ್ಟರು ಕಷ್ಟ ಆಗುತ್ತೆ ಅಂತ ನಾನೇ ನಿಂತು ಮಾಡಿಸಿದ್ದು. ಎರಡನೇದಾಗಿ ನಮ್ಮ ಶಾಂತ ಮಾಸ್ಟರ್ ಈ ಜಾಗ ಖರೀದಿಯಿಂದ ಇವತ್ತಿನವರೆಗೆ ಇಷ್ಟರ ತನಕ ನನ್ನ ಬೆನ್ನೆಲುಬಾಗಿ ಮಾರ್ಗದರ್ಶನವಾಗಿ ನಿಂತದೆ. ಅವರಿಗೂ ಸಹ ನಾನು ಅಭಿನಂದಿಸುತ್ತೇನೆ. ಹಾಗೂ ನನ್ನ ಎಲ್ಲ ಸದಸ್ಯರಿಗೂ ಹಾಗೂ ಎಲ್ಲ ನಮ್ಮ ಡೈರೆಕ್ಟರ್ಗಳಿಗೆ ಎಲ್ಲರಿಗೂ ನಾನು ಅಭಿನಂದನೆ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ.